ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದೊಳ್ಳೆ ಅದ್ಭುತವಾದಂಥ ಆರೋಗ್ಯಕರವಾದಂಥ ಪರೋಟನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಪರೋಟ ಯಾವ ಪರೋಟ ಅಂತ ಬನ್ನಿ ಬೇಗ ತಿಳ್ಕೊಳ್ಳಿ. ನೋಡಿ, ಇದು ದೊಡ್ಡಪತ್ರೆ ಸೊಪ್ಪು ಅಂತ ಹೇಳ್ಬೋದು. ದೊಡ್ಡಪತ್ರೆ ಬೇರೆ ಬೇರೆ ಕಡೆ ಏನು ಕರೀತಾರೆ ಗೊತ್ತಿಲ್ಲ. ನಮ್ಮ ಕಡೆ ಇದು ದೊಡ್ಡಪತ್ರೆ ಅಂತ ಹೇಳ್ತೀವಿ. ಕೆಮ್ಮಿಗೆ, ನೆಗಡಿಗೆ, ಜ್ವರಕ್ಕೆ ಎಲ್ಲದಕ್ಕೂ ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಸೊಪ್ಪನ್ನ ನಾನು ಕಿತ್ಕೊಬಂದಿದ್ದೆ. ಸೊಪ್ಪನ್ನ ಇವಾಗ ತೊಳ್ಕೊಂಡು ನೀಟಾಗಿ ಎಲೆ ಎಲ್ಲ ಬಿಡಿಸ್ಕೊಳ್ಳೋಣ. ಪರೋಟನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಎಲೆ ಅಂಥದ್ದು ಕಡ್ಡಿ ಕಡ್ಡಿ ಹಾಕೋದಕ್ಕೆ ಹೋಗ್ಬೇಡಿ. ಎಲೆ ಬಿಡಿಸ್ಕೊಂಡು ನೀಟಾಗಿ ನೀರಲ್ಲಿ ತೊಳ್ಕೊಳ್ಳೋಣ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ನೋಡಿದ್ರೆ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ನೋಡೋರಾದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದಿದ್ದಾಯಿತು. ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಮಸಾಲ ಏನೇನು ಬೇಕು ನೋಡೋಣ. 2 ಈರುಳ್ಳಿ, 1 ಚಮಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಅಜ್ವೈ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ. ಇವಾಗ ನಾನು ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ kg ಅಷ್ಟು ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಸೊಪ್ಪು ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಪರೋಟ ಸೂಪರಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಪರೋಟ. ಯಾವತ್ತೂ ಕೂಡ ಇದು ದೊಡ್ಡಪತ್ರೆ ಪರೋಟ ಅಂತಲೇ ಅನಿಸೋದೇ ಇಲ್ಲ ನಿಮಗೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ, ಅಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ ದೊಡ್ಡಪತ್ರೆದು. ಅಯ್ಯೋ, ಇದರಲ್ಲೂ ಮಾಡ್ತಾರಾ, ಹೀಗೂ ಮಾಡ್ಬೋದಾ ಅಂತ ಇರ್ತೀರ. ಒಂದು ಸತಿ ಮಾಡ್ಕೊಂಡು ತಿನ್ನಿ, ಅದ್ರ ಟೇಸ್ಟ್ ಆಮೇಲೆ ಹೇಳ್ತೀರ ನೀವು ಹೇಗಿರುತ್ತೆ ಅಂತ. ಇವಾಗ ಮಸಾಲೆಗಳೆಲ್ಲ ಹಾಕ್ಕೊಂಡು ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ರೀತಿ ಎಲ್ಲ ಕಲಿಸ್ಕೊಂಡ್ಬಿಡ್ಬೇಕು ಫಸ್ಟು. ಎಲ್ಲ ಖಾರ ಪುಡಿ ಇದು ಎಲ್ಲ ಮಸಾಲೆಗಳೆಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ. ಆಮೇಲೆ ನೀರನ್ನ ನಾವು ನೋಡಿಕೊಂಡು ನೀರನ್ನ ಹಾಕೋಬೇಕು. ಫಸ್ಟು ಸೊಪ್ಪು ಇರೋದ್ರಿಂದ ಸೊಪ್ಪಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನ ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ತುಂಬ ತೆಳ್ಳುವಾಗಿ ಫಸ್ಟಿಗೆ ನೀವು ಗಟ್ಟಿಗೆ ಕಲಿಸ್ಕೋಬೇಕು. ಸ್ವಲ್ಪ ಟೈಟಾಗಿರಬೇಕು ಹಿಟ್ಟು. ನೀರಾಗ್ಬಿಟ್ರೆ ಫಸ್ಟೇ ಏನಾಗ್ಬಿಡುತ್ತೆ, ಆಮೇಲೆ ಮೆತ್ತಗಾಗ್ಬಿಡುತ್ತೆ ಹಿಟ್ಟು. ಇವಾಗ ಟೈಟಾಗಿ ಕಲಸಿದಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಕಲಸಿದಾದ್ಮೇಲೆ ನಾನು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ, ಲಟ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಹಸಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಈ ಥರ ಲಟ್ಟಿಸ್ಕೊಳ್ಳಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀರನ್ನ ಮಾತ್ರ ಜಾಸ್ತಿ ಹಾಕಿ ಹಿಟ್ಟನ್ನ ಕಲಸೋದಕ್ಕೆ ಹೋಗಬೇಡಿ. ಟೈಟಾಗೇ ಇರಬೇಕು. ಕಲಸಿ ಇಟ್ಟಾದಮೇಲೆ ಸಾಫ್ಟ್ ಆಗಿಬಿಡುತ್ತೆ ತುಂಬ. ಆಮೇಲೆ ಲಟ್ಸೋಕ್ಕೆ ಪೌಡ್ರನ್ನ ಜಾಸ್ತಿ ತಗೊಳುತ್ತೆ, ಲಟ್ಸೋಕ್ಕೂ ಆಗಲ್ಲ, ಅಡಿಲೆಲ್ಲ ಅಂಟ್ಕೊಳ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗ ನೀವು ಟೈಟಾಗಿ ಕಲಿಸ್ಕೊಂಬಿಟ್ರೆ ಚಪಾತಿ ಯಾವ ರೀತಿ ತೆಳ್ಳಗೆ ಲಟ್ಟಿಸ್ತೀರೋ ಅದೇ ಥರ ಬರುತ್ತೆ ಇದು ಪರೋಟ. ಇವಾಗ ನೋಡಿ, ನಾನು ಲಟ್ಸಿದ್ದೀನಿ, ಕಾಣಿಸ್ತಾ ಇರ್ಬೋದು. ತವಾ ಕಾದಿದೆ, ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ನೀವು ತುಪ್ಪ ಹಾಕ್ಕೊಳ್ತಿರೋ, ಬೆಣ್ಣೆ ಹಾಕ್ಕೋಬೋದು, ಏನು ಬೇಕಾದ್ರೂ ಹಾಕ್ಕೋಬೋದು. ಹಾಕಿ ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು 2 ಕಡೆ ಚೆನ್ನಾಗಿ ಬೇಯಿಸಿ. ಅಷ್ಟೇ ಚೆನ್ನಾಗಿ ಘಮ 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 ಅಂತ ಟೇಸ್ಟ್ ಬರ್ತಾ ಇರುತ್ತೆ. ಬೇಗನೂ ಕೂಡ ಆಗುತ್ತೆ. ಮಕ್ಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಮಾಡಿಕೊಡ್ಬೋದು ಈ ರೀತಿ ಪರೋಟನ. ಯಾವಾಗಲೂ ಚಪಾತಿ ಪೂರಿ ಅಂತಲೇ ಇರ್ತೀರ, ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತೇನೂ ನಾನು ಲಟ್ಟಿಸ್ತಾ ಇದ್ದೀನಿ. ಎಲ್ಲವನ್ನೂ ಕೂಡ ಇದೇ ರೀತಿ ನಾವು ಲಟ್ಸ್ಕೊಳ್ಳೋಣ. ನಾನು ಹೇಳ್ದಂಗೆ ದಯವಿಟ್ಟು ಹಿಟ್ಟನ್ನ ಮಾತ್ರ ಯಾವುದೇ ಕಾರಣಕ್ಕೂ ನೀರು ಹಾಕಿ ಜಾಸ್ತಿ ಕಲಸೋದಕ್ಕೆ ಹೋಗಬೇಡಿ, ಟೈಟಾಗೇ ಇರಲಿ, ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ 2 ಕಡೆ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಈ ಕಡೆ ಬದನೆಕಾಯಿ ಗೊಜ್ಜು ಮಾಡಿದೆ. ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಉಪ್ಪಿನಕಾಯಿ ಮೊಸರು ಜೊತೆನೂ ತಿನ್ಬೋದು, ಆಮೇಲೆ ಟೊಮೆಟೊ ಸಾಸ್ ಜೊತೆನೂ ತಿನ್ಬೋದು. ದೊಡ್ಡಪತ್ರೆ ಪರೋಟ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.